ಮೊನ್ನೆ ತಾನೇ ಕೊನೆಗೊಂಡಂತಹ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳ ಪೈಕಿ 43 ಲೋಕಸಭಾ ಕ್ಷೇತ್ರಗಳನ್ನು ಭರ್ಜರಿಯಾಗಿ ಗೆದ್ದು ಬೀಗಿದ್ದ ಇಂಡಿ ಮೈತ್ರಿಕೂಟಕ್ಕೆ ಇದೀಗ ಬಹುದೊಡ್ಡ ಒಂದು ಊಹಿಸಲಾರದ ಶಾಕ್ ಎದುರಾಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಈ ಇಂಡಿ ಮೈತ್ರಿಕೂಟ ತನ್ನ ಸುಮಾರು 6 ಸಂಸದರ ಅನರ್ಹತೆಯ ಭೀತಿಯನ್ನು ಎದುರಿಸುತ್ತಿದ್ದು, ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಆಘಾತ ಉತ್ತರ ಪ್ರದೇಶದಿಂದ ಬರ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇಂಡಿ ಮೈತ್ರಿಕೂಟದ ತನ್ನ ಗೆದ್ದಂತಹ 43 ಲೋಕಸಭಾ ಕ್ಷೇತ್ರದ ಸಂಸದರ ಪೈಕಿ 5 ಸಮಾಜವಾದಿ ಪಕ್ಷದ ಸಂಸದರು ಹಾಗೂ ಕಾಂಗ್ರೆಸ್ನ ಒಬ್ಬ ಸಂಸದ ಅನರ್ಹತೆಯ ಭೀತಿಯನ್ನು ಎದುರಿಸುತ್ತಿದ್ದು, ಇದೀಗ ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಆಘಾತ ಉಂಟಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಉತ್ತರ ಪ್ರದೇಶದ 6 ಸಂಸದರು ಅನರ್ಹತೆಯ ಭೀತಿಯನ್ನು ಎದುರಿಸ್ತಾ ಇರೋದಾದರೂ ಯಾಕೆ, ಆ 6 ಸಂಸದರು ಯಾರ್ಯಾರು, ಆ ಒಂದು ಸಂಸದರ ಮೇಲಿರ್ತಕ್ಕಂಥ ಗುರುತರವಾದ ಆಪಾದನೆಗಳೇನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನರೇಂದ್ರ ಮೋದಿಯವರ ಹೆಚ್ಚು ಸ್ಥಾನಗಳ ಕನಸಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದು ಈ ಬಾರಿ ಉತ್ತರ ಪ್ರದೇಶ ಅಂದರೆ ತಪ್ಪಾಗೋದಿಲ್ಲ. ಕಳೆದ ಬಾರಿ 62 ಲೋಕಸಭಾ ಕ್ಷೇತ್ರಗಳನ್ನು ಏಕಾಂಗಿಯಾಗಿ ಗೆದ್ದಿದ್ದಂತಹ BJP ಈ ಬಾರಿ ಉತ್ತರ ಪ್ರದೇಶದಲ್ಲಿ ಹೀನಾಯ ಪ್ರದರ್ಶನವನ್ನು ನೀಡೋದ್ರ ಮೂಲಕ ದೇಶದಲ್ಲಿ ಕೂಡ ಈ ಸಂಪೂರ್ಣ ಬಹುಮತವನ್ನು ಪಡೆಯೋದಲ್ಲಿ ಏಕಾಂಗಿಯಾಗಿ BJP ಸೋಲನ್ನು ಕಂಡಿತ್ತು. ಈ BJPಗೆ ಬಹುದೊಡ್ಡ ಹೊಡೆತವನ್ನು ಕೊಟ್ಟಿದ್ದಂಥದ್ದು ಉತ್ತರ ಪ್ರದೇಶದ ಇಂಡಿ ಮೈತ್ರಿಕೂಟ ಅಂದರೆ ತಪ್ಪಾಗೋದಿಲ್ಲ. ಸಮಾಜವಾದಿ ಪಕ್ಷ ಹಾಗೂ ಕಾಂಗ್ರೆಸ್ನ ಮೈತ್ರಿಕೂಟ ಏನು ಈ ಬಾರಿ ಉತ್ತರ ಪ್ರದೇಶದಲ್ಲಿ ರಚನೆಯಾಗಿತ್ತು, ಆ ಒಂದು ಇಂಡಿ ಮೈತ್ರಿಕೂಟ ಈ ಬಾರಿ ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳ ಪೈಕಿ 43 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಬೀಗಿತ್ತು. ಆದರೆ ಇದೀಗ ಉತ್ತರ ಪ್ರದೇಶದ 6 ಸಂಸದರು ಅನರ್ಹತೆಯ ಭೀತಿಯನ್ನು ಎದುರಿಸುತ್ತಿದ್ದು, ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಶಾಕ್ ಎದುರಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಈ 6 ಸಂಸದರ ವಿರುದ್ಧ ಕನಿಷ್ಠ 2 ವರ್ಷ ಶಿಕ್ಷೆ ವಿಧಿಸಬಹುದಾದಂತಹ ಹಲವಾರು ಪ್ರಕರಣಗಳಿದ್ದು, ಇದೀಗ ಆ ಎಲ್ಲ ಪ್ರಕರಣಗಳು ಕೂಡ ಕೋರ್ಟ್ನಲ್ಲಿ ಆ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಈ 6 ಸಂಸದರು ಯಾರ್ಯಾರು ಅನ್ನೋದನ್ನು ನೋಡೋದಾದರೆ, ಮೊದಲ ಬಾರಿಗೆ ಈ ಸಂಸದರ ಮೇಲಿರ್ತಕ್ಕಂಥ ಆರೋಪಗಳು ಒಂದು ವೇಳೆ ಸಾಬೀತಾಗಿದ್ದೇ ಆದರೆ ಮತ್ತೊಮ್ಮೆ ಉತ್ತರ ಪ್ರದೇಶದ 6 ಲೋಕಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಮಾತುಗಳು ರಾಜಕೀಯ ಹಾಗೂ ಕಾನೂನು ಪಂಡಿತರು ಹೇಳ್ತಾ ಇರ್ತಕ್ಕಂಥ ಮಾತಾಗಿದೆ. ಈ 6 ಸಂಸದರ ಪೈಕಿ ಸಮಾಜವಾದಿ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಗಾಜಿಪುರ ಲೋಕಸಭಾ ಕ್ಷೇತ್ರದ ಅಫ್ಜಲ್ ಅನ್ಸಾರಿ ಅವರ ವಿರುದ್ಧ ಗುಂಡಾ ಕಾಯ್ದೆಯೂ ಸೇರಿದಂತೆ ಗುಂಡಾ ಕಾಯ್ದೆ ಈಗಾಗಲೇ ದಾಖಲಾಗಿತ್ತು. ಅವರಿಗೆ ಈ ಕೋರ್ಟ್ ಕೂಡ 4 ವರ್ಷಗಳ ಶಿಕ್ಷೆಯನ್ನು ವಿಧಿಸಿತ್ತು. ಆದರೆ ಇದೀಗ ಅಲಹಾಬಾದ್ ಕೋರ್ಟ್ ಅವರಿಗೆ ಆ ಶಿಕ್ಷೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದು, ಇದೇ ಜುಲೈನಲ್ಲಿ ಮತ್ತೊಮ್ಮೆ ವಿಚಾರಣೆಯನ್ನು ಈ ಒಂದು ಗುಂಡಾ ಕಾಯ್ದೆಯಡಿ ವಿಚಾರಣೆ ನಡೆಯೋದಿದೆ. ಒಂದು ವೇಳೆ ಈ ಜುಲೈನಲ್ಲಿ ಅಫ್ಜಲ್ ಅನ್ಸಾರಿ ಅವರ ವಿರುದ್ಧ ಆರೋಪ ಸಾಬೀತಾಗಿದ್ದೇ ಆದರೆ ಅವರ ಅನರ್ಹತೆ ಬಹುತೇಕ ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ಎರಡನೇದಾಗಿ ಮತ್ತೊಬ್ಬ ಸಮಾಜವಾದಿ ಪಕ್ಷದ ಸಂಸದ ಅಜಂಗಢದ ನೂತನ ಸಂಸದರಾಗಿರ್ತಕ್ಕಂಥ ಧರ್ಮೇಂದ್ರ ಯಾದವ್ ಅವರ ವಿರುದ್ಧ 4 ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಈ 4 ಕ್ರಿಮಿನಲ್ ಕೇಸ್ಗಳಲ್ಲಿ ಕೂಡ 2 ವರ್ಷದಷ್ಟು ಶಿಕ್ಷೆಯನ್ನು ವಿಧಿಸಬಹುದಾದಂಥ ಕೇಸ್ಗಳಿರೋದ್ರಿಂದ ಒಂದು ವೇಳೆ ಈ ಧರ್ಮೇಂದ್ರ ಯಾದವ್ ಅವರ ವಿರುದ್ಧ ಆರೋಪ ಸಾಬೀತಾಗಿದ್ದೇ ಆದರೆ ಕೋರ್ಟ್ ಅವರಿಗೆ 2 ವರ್ಷಗಳ ಶಿಕ್ಷೆಯನ್ನು ವಿಧಿಸ್ಬೋದು. ಆ ಸಂದರ್ಭದಲ್ಲಿ ಅವರ ಒಂದು ಸಂಸದ ಸ್ಥಾನವು ಕೂಡ ಅನರ್ಹಗೊಳ್ಳುತ್ತೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಅದೇ ರೀತಿ ಜನ್ಪುರ ಲೋಕಸಭಾ ಕ್ಷೇತ್ರದ ಬಾಬು ಸಿಂಗ್ ಕುಶ್ವಾ ಇವರ ವಿರುದ್ಧವೂ ಕೂಡ NHRM ಹಗರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 25 ಕೇಸ್ಗಳು ದಾಖಲಾಗಿದ್ದಾವೆ. NHRM ಹಗರಣದ ಸಂಬಂಧಪಟ್ಟಂಥ 25 ಕೇಸುಗಳಲ್ಲಿ ಒಂದು ವೇಳೆ ಈ ಬಾಬು ಸಿಂಗ್ ಕುಶ್ವಾ ಅವರ ವಿರುದ್ಧ ಆರೋಪ ಸಾಬೀತಾಗಿದ್ದೇ ಆದರೆ ಅವರು ಕೂಡ ತಮ್ಮ ಸಂಸದ ಸ್ಥಾನವನ್ನು ಕಳೆದುಕೊಳ್ಳೋದು ಬಹುತೇಕ ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗೆಯೇ ಅನರ್ಹತೆಯ ಭೀತಿಯನ್ನು ಎದುರಿಸ್ತಾ ಇರತಕ್ಕಂಥ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಮತ್ತೊಬ್ಬ ಸಂಸದ ಅಂದರೆ ಸುಲ್ತಾನ್ಪುರವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥ ರಾಂಭುವಲ್ ನಿಷಾದ್ ಅವರ ವಿರುದ್ಧ ಕೂಡ ಗೂಂಡಾ ಕಾಯ್ದೆಯ ಅಡಿಯಲ್ಲಿ ಒಂದು ಪ್ರಕರಣ ಸೇರಿದಂತೆ ಒಟ್ಟು 8 ಕೇಸುಗಳಿದ್ದಾವೆ. ಈ 8 ಕೇಸುಗಳಲ್ಲಿ
ಆರೋಪ ಒಂದು ವೇಳೆ ಕೋರ್ಟ್ನಲ್ಲಿ ಸಾಬೀತಾಗಿದ್ದೇ ಆದರೆ ಈ ರಾಂಭುವಾಲ್ ನಿಷಾದ್ ಅವರು ಕೂಡ ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಅದೇ ರೀತಿ ಉತ್ತರ ಪ್ರದೇಶದ ಚಂಡೌರಿ ಲೋಕಸಭಾ ಕ್ಷೇತ್ರದ ಸಮಾಜವಾದಿ ಸಂಸದ ಬೀರೇಂದ್ರ ಸಿಂಗ್ ವಿರುದ್ಧ ಕೂಡ ಸಾಕಷ್ಟು ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದು ಅವುಗಳ ವಿಚಾರಣೆ ಕೂಡ ಈಗ ಕೋರ್ಟ್ನಲ್ಲಿ ನಡೀತಾ ಇದೆ. ಬಹುತೇಕ ಇವರ ಮೇಲೂ ಕೂಡ ಆರೋಪ ಸಾಬೀತಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳಿರೋದ್ರಿಂದ ಬೀರೇಂದ್ರ ಸಿಂಗ್ ಅವರ ಒಂದು ಸದಸ್ಯತ್ವವು ಕೂಡ ಅನರ್ಹಗೊಳ್ಬೋದು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇವೆ. ಅದೇ ರೀತಿ ಸಮಾಜವಾದಿ ಪಕ್ಷಕ್ಕೆ ಸೇರಿದಂಥ 5 ಸಂಸದರು ವಿವಿಧ ಪ್ರಕರಣಗಳ ಅಡಿಯಲ್ಲಿ ಈಗಾಗಲೇ ಕೋರ್ಟ್ನ ವಿಚಾರಣೆಯನ್ನು ಎದುರಿಸ್ತಾ ಇದ್ದು, ಒಂದು ವೇಳೆ ಈ 5 ಜನರ ಮೇಲೆ ಕೋರ್ಟ್ನಲ್ಲಿ ಆರೋಪ ಸಾಬೀತಾಗಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಇವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳೋದ್ರ ಮೂಲಕ ಈ 5 ಕ್ಷೇತ್ರಗಳಿಗೆ ಉತ್ತರ ಪ್ರದೇಶದಲ್ಲಿ ಮತ್ತೊಮ್ಮೆ ಉಪಚುನಾವಣೆ ನಡೆಯೋದು ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಅದೇ ರೀತಿ ಕಾಂಗ್ರೆಸ್ನ ಒಬ್ಬ ಸಂಸದ ಕೂಡ ಅನರ್ಹತೆಯ ಭೀತಿಯನ್ನು ಎದುರಿಸ್ತಿದ್ದು, ಸಹರನ್ಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಸಂಸದ ಇಮ್ರಾನ್ ಮಸೂದ್ ಕೂಡ ಹಲವು ಪ್ರಕರಣಗಳನ್ನು ಈಗಾಗಲೇ ಕೋರ್ಟ್ನಲ್ಲಿ ಎದುರಿಸ್ತಿದ್ದು, ಆ ಪ್ರಕರಣಗಳ ತೀರ್ಪು ಇನ್ನೇನು ಅಂತಿಮ ಹಂತಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ. ಒಂದು ವೇಳೆ ಈ ಸಹರನ್ಪುರದ ಕಾಂಗ್ರೆಸ್ನ ಸಂಸದ ಇಮ್ರಾನ್ ಮಸೂದ್ ಅವರ ವಿರುದ್ಧ ಆರೋಪ ಸಾಬೀತಾದರೂ ಕೂಡ ಇಮ್ರಾನ್ ಮಸೂದ್ ತಮ್ಮ ಸ್ಥಾನಕ್ಕೆ ಅನರ್ಹತೆಯನ್ನು ಒಳಗಾಗ್ತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಸ್ನೇಹಿತರೆ, ಈ ರೀತಿ ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳ ಪೈಕಿ 43 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಅತ್ಯಂತ ಹುಮ್ಮಸ್ಸಿನಲ್ಲಿದ್ದಂತಹ ಇಂಡಿ ಮೈತ್ರಿಕೂಟದ ನಾಯಕರಿಗೆ ಇದೀಗ 6 ಸಂಸದರು ಅನರ್ಹತೆಯ ಭೀತಿಯನ್ನು ಎದುರಿಸ್ತಾ ಇರತಕ್ಕಂಥದ್ದು ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈಗಾಗಲೇ ಈ ಒಂದು 6 ಸಂಸದರ ಮೇಲೆ ಇರತಕ್ಕಂಥ ಪ್ರಕರಣಗಳು ಕೋರ್ಟ್ನಲ್ಲಿ ಒಂದು ವೇಳೆ ತೀರ್ಪು ಇವರ ವಿರುದ್ಧವಾಗಿ ಬಂದಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಈ 6 ಸಂಸದರು ತಮ್ಮ ಸಂಸದ ಸ್ಥಾನಕ್ಕೆ ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಈ 6 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯೋದು ಬಹುತೇಕ ಫಿಕ್ಸ್ ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ರೀತಿ ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಈ ರೀತಿಯ ಒಂದು ಘಟನೆ ಸಂಭವಿಸಿದ್ದೇ ಆದರೆ ಅದು ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಒಂದು ಹೊಡೆತ ಬೀಳುತ್ತೆ. ಆ ಮೂಲಕ ಇಂಡಿ ಮೈತ್ರಿಕೂಟದ ಸಂಸದರ ಸಂಖ್ಯೆ ಇಳಿಮುಖ ಆಗುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ, ಈ 6 ಸಂಸದರ ಮೇಲೆ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಕೋರ್ಟ್ ಯಾವ ರೀತಿಯ ತೀರ್ಪನ್ನು ಕೊಡುತ್ತೆ. ಒಂದು ವೇಳೆ ಇವರ ವಿರುದ್ಧ ತೀರ್ಪು ಬಂದಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಉತ್ತರ ಪ್ರದೇಶದ 6 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಈ ಒಂದು ವಿಚಾರದ ಕುರಿತು ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.